ನೋಡಿ, ಈಗಾಗಲೇ 2 ದಿನ 2 ರಾತ್ರಿಗಳ ಕಾಲ ಇಡಿ ಅಧಿಕಾರಿಗಳು ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ನಾಗೇಂದ್ರ ಅವರ ಬಳ್ಳಾರಿ ನಿವಾಸ, ಅದೇ ರೀತಿಯಾಗಿ ಅವರ ಬೆಂಗಳೂರಿನಲ್ಲಿ ಇರುವಂತ ಡಾಲರ್ಸ್ ಕಾಲೋನಿ ನಿವಾಸ, ಎರಡೂ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಒಂದಷ್ಟು ದಾಳಿ ಮಾಡುವಂತ ಸಂದರ್ಭದಲ್ಲಿ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಿಕ್ಕಂತ ದಾಖಲೆಗಳು ಕೂಡ ಈ ಕೇಸ್ಗೆ ಲೀಡ್ ಅನ್ನ ಕೊಡ್ತಾವೆ. ಇನ್ನು 48 ಗಂಟೆಗಳ ಕಾಲ ಇಡಿ ವಿಚಾರಣೆಗೆ ನಾಗೇಂದ್ರ ಸ್ಪಂದಿಸಿಲ್ಲ. ಅವ್ರು ಕೊಟ್ಟಿರುವಂತ ಹೇಳಿಕೆಯನ್ನ ನೀವೇ ಗಮನಿಸಿದ್ದೀರಾ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಸುಮ್ಮನೆ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ, ನಾನು ಮನೇಲಿದ್ದೆ, ಕಚೇರಿಲಿದ್ದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದರಲ್ಲಿ ಹಗರಣದಲ್ಲಿ ನಾನಿಲ್ಲ ಅಂತ ಹೇಳ್ತಿದ್ದಾರೆ. ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ. 48 ಗಂಟೆಗಳಿಂದ ಕೂಡ ರಾಜ್ಯದಲ್ಲೇ ಇಡಿ ಅಧಿಕಾರಿಗಳು ಬೀಡ್ಬಿಟ್ಟಿದ್ದಾರೆ. ಇವ್ರ ಮನೆ ಕಚೇರಿಗಳಲ್ಲಿ ಜಾಲಾಡ್ತಿದ್ದಾರೆ. ಹಾಗಿದ್ರೂ ಕೂಡ ನಾಗೇಂದ್ರ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಥವಾ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಇನ್ನು ಮತ್ತಿಕೆರೆ ICICI ಬ್ಯಾಂಕ್ ವಹಿವಾಟಿನ ಬಗ್ಗೆ ಕೂಡ ಮೌನ ವಹಿಸಿದ್ದಾರೆ. ಆ ಬ್ಯಾಂಕ್ನಲ್ಲಿ ನಡೆದಂಥ ವಹಿವಾಟಿನ ಬಗ್ಗೆ PAನ ವಶಕ್ಕೆ ತೆಗೆದುಕೊಂಡ್ರು. ಬ್ಯಾಂಕ್ ಸಿಬ್ಬಂದಿಯನ್ನು ಕೂಡ 2 ವಾಹನಗಳಲ್ಲಿ ಕರ್ಕೊಂಡು ಬಂದು ತನಿಖೆ ನಡೆಸಿದ್ರು. ಹೀಗಿದ್ರೂ ಕೂಡ ನಾಗೇಂದ್ರ ಅವರು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಇಲ್ಲ, ಮೌನಕ್ಕೆ ಜಾರಿದ್ದಾರೆ. ಹಾಗಾಗಿ ಅರೆಸ್ಟ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ICICI ಬ್ಯಾಂಕ್ ದಾಖಲೆ ಮುಂದಿಟ್ಟಾಗ ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೊಡ್ತಿರುವ ಉತ್ತರ ನನಗೇನು ಗೊತ್ತಿಲ್ಲ ಅಂತ. ಗೊತ್ತಿಲ್ಲದೆ ಹಾಗಾದರೆ ಈ ಒಂದು ಅವರ ಇಲಾಖೆಯ ಅಡಿಯಲ್ಲಿ ನಡೆದಿರುವಂಥ ಹಗರಣ ಏನಿದೆ ಅದು ಅವ್ರಿಗೆ ಹೆಂಗೆ ಗೊತ್ತಿಲ್ಲದೆ ನಡೀತು ಅನ್ನುವಂಥದ್ದು ಒಂದು ಪ್ರಶ್ನೆ. ಗೊತ್ತಿಲ್ಲದೆ ನಡೆದಿದ್ರೆ ಇದು ಗೊತ್ತಾದ ಮೇಲೆ ಆದರೂ ಇಂಥವ್ರು ಹಿಂಗೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಯಾಕೆ ನಾಗೇಂದ್ರ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ? ಅದು ಕೂಡ ಪ್ರಶ್ನೆ ಇರುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಆರೋಪಗಳಿರೋದ್ರಿಂದ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಅವರನ್ನ ತನಿಖೆ ಕೂಡ ಒಳಪಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ, ಏನಾದರೂ ಬಾಯ್ ಬಿಡ್ತಾರ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ನಾಗೇಂದ್ರನ ಮುಖ ನೋಡಿ ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರಂತೆ PA ಹರೀಶ್. ಅಂದರೆ PA ಹರೀಶ್ ಅವ್ರನ್ನ ಮೊನ್ನೆನೇ ವಶಕ್ಕೆ ಪಡ್ಕೊಂಡಿದ್ದಾರೆ, ಮೊನ್ನೆ ಸಂಜೆ ಅಷ್ಟೊತ್ತಿಗೆ. ಆದರೆ ಅವರನ್ನ ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರ ಮುಖವನ್ನ ನೋಡಿ ಇವ್ರು ಆನ್ಸರ್ ಮಾಡ್ತಾ ಇದ್ರಂತೆ PA ಹರೀಶ್. ಹಾಗಾಗಿ ಸಾಕಷ್ಟು ಒಂದಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ PA ಹರೀಶ್ ಅವರ ನಡೆ ಕೂಡ. ಇಡಿ ಕಚೇರಿಗೆ ಕರೆದೊಯ್ದು PA ಹರೀಶ್ನ ವಿಡಿಯೋ ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ವಿಡಿಯೋ ಆಗಿ ದಾಖಲು ಮಾಡಿಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ಗೂ ನಾಗೇಂದ್ರ ಅವರ ಸ್ಟೇಟ್ಮೆಂಟ್ಗೂ ತಾಳೆ ಹಾಕಿ ನೋಡ್ತಾರೆ. ಅಂದರೆ ಈಗ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ. ಇನ್ನು ಅರೆಸ್ಟ್ ಆದರೂ ಅಷ್ಟೇ, ಆ ಸಮಯದಲ್ಲಿ ತನಿಖೆ ಮಾಡುವಾಗ ಸ್ಟೇಟ್ಮೆಂಟ್ ಪಡ್ಕೊಳ್ತಾರಲ್ಲ, ಅದೆರಡನ್ನು ಕೂಡ ತಾಳೆ ಹಾಕಿ ನೋಡ್ತಾರೆ. ಇನ್ನು ವಿಡಿಯೋ ಸ್ಟೇಟ್ಮೆಂಟ್ನಲ್ಲಿ ನಾಗೇಂದ್ರ ಪಾತ್ರದ ಬಗ್ಗೆ ಹರೀಶ್ ಬಾಯ್ ಬಿಟ್ಟಿದ್ದಾರೆ. ಅಂದರೆ PA ಆಗಿರುವಂಥ ಹರೀಶ್ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪಾತ್ರ ಏನು ಈ ಹಗರಣದಲ್ಲಿ? ನಾಗೇಂದ್ರ ಅವರು ಹೇಳ್ತಿದ್ದಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ PA ಹರೀಶ್ ಅವರನ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಏನಿದೆ ಅದ್ರ ಬಗ್ಗೆ ಹರೀಶ್ ಅವರು ಬಾಯ್ ಬಿಟ್ಟಿದ್ದಾರೆ. ಹಾಗಾಗಿ ಅದೆಲ್ಲದನ್ನ ಆಧಾರವಾಗಿಟ್ಕೊಂಡು ಅರೆಸ್ಟ್ಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಮತ್ತೆ ನಾಗೇಂದ್ರ ಮನೆಗೆ ಕರೆ ತಂದಾಗ PA ಹರೀಶ್ ಮೌನಕ್ಕೆ ಶರಣಾಗಿದ್ರು. ಇಲ್ಲಿ 2 ರೀತಿಯಾಗಿ ಅವರ ವರ್ತನೆ. ಅಂದರೆ ಇನ್ವೆಸ್ಟಿಗೇಟ್ ಮಾಡುವಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳ ಎದುರುಗಡೆ PA ಹರೀಶ್ ಏನಿದ್ದಾರೆ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ. ಆದರೆ ನಾಗೇಂದ್ರ ಅವರ ಮನೆ ಕರೆ ತಂದಂಥ ಸಂದರ್ಭದಲ್ಲಿ, ನಾಗೇಂದ್ರ ಅವರ ಎದುರುಗಡೆ ಇದ್ದಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೇಳಿದಂಥ ಪ್ರಶ್ನೆಗಳಿಗೆ ನಾಗೇಂದ್ರ ಅವರ ಮುಖ ನೋಡಿಕೊಂಡು ಉತ್ತರ ಕೊಡ್ತಾ ಇದ್ರಂತೆ, ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ವಂತೆ PA ಹರೀಶ್ ಅವರು. ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ನಾಗೇಂದ್ರ ಅವರಂತೂ ಯಾವುದಕ್ಕೂ ಕೂಡ ಉತ್ತರಿಸ್ತಾ ಇಲ್ಲ. ಕೇಳಿದಂಥ ಎಲ್ಲ ಪ್ರಶ್ನೆಗೂ ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾನೆ ಒಂದಷ್ಟು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡದೆ ಮೌನಕ್ಕೆ ಶರಣ ಆಗ್ತಾ ಇದ್ದಾರೆ. ಹಾಗಾಗಿ PA ಹರೀಶ್ ಅವರ ಹೇಳಿಕೆ, ಅವ್ರು ಮಾಡ್ತಾ ಇರುವಂಥ ಅವರ ನಡೆ ಇರ್ಬೋದು, ವರ್ತನೆ, ಅದೆಲ್ಲ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಈಗ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆಯೂ ಇದೆ. ರಾಜಕೀಯ